ಏನು ಜನ್ನತ್ಗೆ ಹೋಗ್ಯಾರೋ ಸುರ್ಯಾಟಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅವರು ಒಟ್ಟು ಸಹ ಜೀವಂತದವ್ಯಾರ. ಅಲ್ಲಿ 65 ಲಕ್ಷ ಬಡ್ಡಿ ಮತದಾರ ಇದ್ದಲ್ಲಿ ಹೆಂಗೆ ನೀವು ನಿಜವಾದ ಜನರ ಒಂದು ಮತದ ಬೆಲೆ ಬರ್ತದೆ. ಈಗ ಅದು ತಿಳಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ ಇವೆಲ್ಲ ಏನು ಮುಸ್ಲಿಂ ಪರ ಓಟು ಏನು ಇರುವಂಥ ಪಕ್ಷಗಳಿಗೆ ಬ್ಯಾನ್ ಆಗತ್ತೆ. ನಮಗೇನಿಲ್ಲ, ನಾವೇನಿದ್ದೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶ ಇರೋದಾರ, ಎಲ್ಲಿ ರೋಹಿಂಗ್ಯ ಅದ, ಅವ್ರು ಈ ದೇಶದ ಓದಿಸುವಂಥ ಕಾರ್ಯಕ್ರಮ ಆಗುತ್ತೆ. ಎಲ್ಲಂದ್ರೆ ಒಂದಿಲ್ಲ ನ್ಯೂಸ್ ಭಾರತ ಪಾಕಿಸ್ತಾನ. ಅದಕ್ಕೆ ಈಗಿಂದಲೇ ನಾವು ಹುಷಾರಾಗ್ಬೇಕ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ಹಿಂದೂಗಳಲ್ಲಿ ಉಗಿದು ಹೋಗ್ಲಕ್ಕೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೇನು ಪಾಕಿಸ್ತಾನ ಹೋಗ್ತಾರೆ, ಅಫ್ಘಾನಿಸ್ತಾನ ಹೋಗ್ತಾರೆ, ಸೌರಾಷ್ಟ್ರಾನ ಹೋಗ್ತಾರೆ. ನಾವೆಲ್ಲ ಹೋಗ್ಬೇಕು ಹೆಂಗೂ ಹೋಗ್ಬೇಕು. ಅದೇ ಒಳ್ಳೆ ಕೇಂದ್ರ ಸರ್ಕಾರ ಹೇಳ್ತಾರೆ. ನೀವು ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವು ಯಾಕೆ ಅಲಾಟ್ಮೆಂಟ್ ಮಾಡ್ಕೊಳ್ಳಿಲ್ಲ? ನೀವು ಯಾಕೆ ಮುಂದೆ ಆಗಿರುತ್ತೆ ಕ್ರಮ? ಮೊದಲು ಕೇಂದ್ರ ಸರ್ಕಾರದ ನಮ್ಗೆ ಇಷ್ಟು ಟನ್ ಇಷ್ಟು ಲಕ್ಷ ಟನ್ ಬೇಕು ಅಂತ ಹೇಳಿ ನೀವು ಯಾಕೆ ಬೇಡಿಕೆ ಇರಲಿಲ್ಲ? ನಿಮ್ಮ ತಪ್ಪಿನಿಂದ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ಕೊಡೋದು. ನೀವೇನು ಅದಕ್ಕೆ ಪರಿಹಾರ ಕಂಡಿದ್ದು ನೀವು ಇಡೀರಿ. ಹಳ್ಳಿ ಮೋದಿಯವ್ರು ಕೊಟ್ಟಿಲ್ಲ, BJP ಕೊಟ್ಟಿಲ್ಲ, ನೀವೇನು ಮಾಡಿದ್ರಿ? ನೀವೇ ಮಾಡಿಸಿದಾಗನೇ ಈ ವರ್ಷ ಎಷ್ಟು ಮಳೆಗಾಲದ ನಿಮ್ಮ ಮುನ್ಸೂಚನೆ ಇದ್ದೇ ಇರ್ತದೆ. ಮಳೆಗಟ್ಟ ಆಗ್ತದೆ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಮೊದಲೇ ಕೊಟ್ಟಿರ್ತಾರೆ. ಹವಾಮಾನ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮುಂಗಾರು ಪೂರ್ವ ಮಳೆ ಆಗಿದೆ. ಬರೇ ಸೋನಿಯಾ ಗಾಂಧಿ ಕಾಲು ಹಿಡಿದಾಕ ರೆಡಿ ಅದಾರ. ಇಲ್ಲಿಗೆ ಹೋಗೋದು ಕಾಲು ಹಿಡಿದು ಮೇಡಮ್ ಸೋನಿಯಾ ಎಲೆಯಲ್ಲಾರ್ದು ರಾಹುಲ್ ಎರಡಕ್ಕೂ ಕಾಲು ಮುಗಿಬೇಕು ಬರೋದಾಗ. ಪಾಪ ಖರ್ಗೆ ಒಬ್ಬರು ಮತ್ತೆ ಅದಾಗ ಅವ್ರು ಒಬ್ಬನಿಗೆ ಹೋಗ್ತಾರೆ. ಇಷ್ಟೇ ನಡೆದಕ್ಕೆ ಏನು ಅವರು ಬೆಂಗಳೂರಿನಾಗೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಳ್ಳಿ ಮಳ್ಳಿ ದಿಲ್ಲಿ ಮತ್ತು ಇಲ್ಲಿ ರಾಜ್ಯದಾಗ ಅವ್ರು ಸರ್ಕಾರ ಏನು ನಡೆದದು. ಮತ್ತು ಅಲ್ಲಿ ನೀವು ಡಿಶೂಮ್ ಮಾಡ್ಲಕತ್ತಾರೆ ಅಧಿಕಾರಿಗಳು ಜಿಲ್ಲೆಯಾಗ. ಅದು ಕುಡಿದ ದಾಂಧಿ ಮಾಡೋ ಏನೋ ಕರ್ನಾಟಕ ಬಂದಾಗ ಕುಡಿದ ದಾಂಧಿ ಮಾಡೋ ಏನೋ ಅದು ನಿಮ್ಮ ಟೀಮ್ ನೋಡ್ರಿ. ಈಗ ಅವರೆಲ್ಲ ಹೋಗಿ ಏನು ಹೇಳೋದು ಹೇಳ್ಯಾರ ಹೈಕಮಾಂಡ್ ಸತ್ಯದ ಅರಿವು ಆಗೈತೆ. ಏನು ಕರ್ನಾಟಕದಲ್ಲಿ ವಿಜೇಂದ್ರದ ಏನೂ ಇಲ್ಲ. ವಿಜೇಂದ್ರ ನೇತೃತ್ವದ ಹೋದ್ರೆ ಮುಂದಿನ ಸಲ BJP ಕರ್ನಾಟಕದಲ್ಲಿ ಹಿನ್ನಾಯ ಸಮರ್ಥನೆ. ಈ ಸಲ ಮಾತ್ರ ಹೈಕಮಾಂಡ್ ಕನಿಷ್ಠ ಇಷ್ಟು ಮಾತ್ರ. ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗುವುದಿಲ್ಲ ಅಂತ ಮಾತ್ರ ಅಮಿತ್ ಶಾ ಅವರಿಗೆ ಮಾತಾಡೋದು ಗೊತ್ತಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಒಂದು ಹೊಸ ಆಶಾಭಾವನೆ ಹುಟ್ಟಿದ್ರೆ ಅವರೇ BJP ಮೊದಲು ವಿಜೇಂದ್ರ ಹೋಗಿಲ್ಲ.